ಯಾವ್ದು ಕಾಣಿಸ್ಬೇಕು ಹೇಳಿ? ಉತ್ಸವ ಎರಡು ಒಂದೇ. ಇದು ಬೇರೆ ನವರಸಲ್ ಅವ್ರಿಗೆ ನಾನು ಕೇಳೋದೇ ಬೇಡ, ಲಾಸ್ಟಿಗೆ ಹೇಳಿ ಈಗ ಮೀಡಿಯಾ ಕ್ರಿಯೇಷನ್ ಅಂತಿದ್ರೆ ನೀವೇ ಹೇಳ್ಬಿಟ್ರಿ, ಫುಲ್ ಪ್ರಮೋಷನ್. ಎಲ್ಲರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ದಯವಿಟ್ಟು ಅವಸರ, ವೆರಿ ಸಾರಿ. ಅಂದ್ರೆ ಸಿನಿಮಾದಲ್ಲೂ ತಡವಾಗಿ ಬರ್ತೀನಿ. ಸೊ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀನಿ. ಅಂಡ್ ಇಟ್ಸ್ ಅ ಕೈಂಡ್ ಆಫ್ ಸ್ಪೆಷಲ್ ಅಪಿಯರೆನ್ಸ್ ಅನ್ನೋದಕ್ಕಿಂತ ಆ ಸಿನಿಮಾದಲ್ಲಿ ಕ್ಯಾರಿ ಆಗ್ತೀನಿ. ಅಂದ್ರೆ ಬರೀ ಒಂದು ಫೈಟ್ಗೂ ಅಥವಾ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಂದಿಲ್ಲ, ಒಂದು ಬಹಳಷ್ಟು ಇಂಪಾರ್ಟೆನ್ಸ್ ಇರುವಂತ ಒಂದು ಕ್ಯಾರೆಕ್ಟರ್, ಅದಕ್ಕೆ ನಾನು ಒಪ್ಕೊಂಡು ಮಾಡಿದ್ದೆ. ಸೊ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಥ್ಯಾಂಕ್ ಸೋನಾಲ್ ಅವರು. ಮಾದೇವ ಆದ್ಮೇಲೆ ಐ ಥಿಂಕ್ 50 days ಕ್ರಾಸ್ ಆಗಿತ್ತು. ಸೊ ಅವರು ಹೇಳ್ತಾರೆ ನನಗೆ ಇದರ ಒಂದು ರೋಲೆಕ್ಸ್ ಅಂತ ಒಂದು ಸಿನಿಮಾ, ಬಟ್ ಬಿಫೋರ್ ಮಾದೇವ ಟೈಮಲ್ಲೇ ಹೇಳ್ತಿದ್ವಿ ಈ ತರ ಮಾಡ್ತಿದ್ದೀನಿ, ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಮಾದೇವ ಚೆನ್ನಾಗಾಯ್ತು, ನನ್ನ ಪೇರ್ ಮತ್ತೆ ಒಂದು ರಾಬರ್ಟ್ ಆದ್ಮೇಲೆ ಮಾದೇವ ಆದ್ಮೇಲೆ ಚೆನ್ನಾಗಾಗುತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಸಿನಿಮಾ ನಮಗೆ ಕೊಡಿಸಿದ್ದಕ್ಕೆ. ಅಲ್ಲ ಬಿಕಾಸ್ ನೀವು ರೆಫರ್ ಮಾಡಿದ್ದಕ್ಕೆ. ಅಂಡ್ ನಮ್ಮ ಶ್ರೀನಿವಾಸ್ ಸರ್ ಅಂಡ್ ರಾಜೇಶ್ ಅವರು, ಸೊ ಅವರಿಬ್ರು ನನಗೆ ಬಹಳ ಈ ಸಿನಿಮಾದ ಆತ್ಮೀಯರಾದರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ಎಲ್ಲೂ ಬೋರ್ ಆಗಲ್ಲ. ನಮ್ಮ ಮುಂದೆ ನೋಡಿದೆ, ಸಿನಿಮಾನ ನೋಡಿದೆ, ನಗ್ತಾನೆ ಇದೆ. ಕೋಮಲ್ ಸರ್ ಅವರು ಆಸ್ ಯೂಶುವಲ್ ನಿಮ್ಮ ಒಂದು ನಮ್ಗೆ ಬಹಳ ಇಷ್ಟ ಆಗಿದ್ರೆ ಟೀಸರ್ ಒಂದು ಡೈಲಾಗ್ ಇದೆ ಗೊತ್ತಾ, ಡೈವರ್ ಒಂದು ಬಿಟ್ರೆ ನಾನು ಫುಲ್ ಮಗುವೆ ಅನ್ನೋದು ಸಕ್ಕತ್ತಾಗಿತ್ತು. ಅಫ್ಕೋರ್ಸ್ ನಾನು ಶ್ರೀಮತಿ ನಿಶಾ ಅವರು ತುಂಬಾ ಇಷ್ಟಪಟ್ಟರು. ಆಕ್ಚುಲಿ ಅವರು ಸಿನಿಮಾನ ತುಂಬಾ ಎಂಜಾಯ್ ಮಾಡ್ಕೊಂಡ್ಬಿಟ್ರು, ಥ್ರೂ ಔಟ್ ಆಗಲಿ ನಿಮ್ಮ ಕ್ಯಾರೆಕ್ಟರ್ ಆಗಲಿ. ಅಂಡ್ ಸೋನಾಲ್ ಅವ್ರನ್ನ ತುಂಬಾ ಇಷ್ಟಪಟ್ರು. ಅಂಡ್ ಆಲ್ಮೋಸ್ಟ್ ಥ್ರೂ ಔಟ್ ಆಗಿ ಸಿನಿಮಾ ನೋಡ್ಸುತ್ತೆ. ಆಕ್ಚುಲಿ ನನಗೆ ನಿಶಾ ಅವ್ರು ಕೇಳಿದ್ರು, ನೋಡ್ಸುತ್ತೆ ಅಂದ್ರೆ ಏನು ಅವರು? ಆಕ್ಚುಲಿ ಏನು ಅಂದ್ರೆ ನೋಡ್ಸುತ್ತೆ ಅಂದ್ರೆ ನಿಮ್ಮನ್ನ ಕಣ್ಣು ಆ ಕಡೆ ಈ ಕಡೆ ಡೈವರ್ಟ್ ಮಾಡಕ್ ಬಿಡಲ್ಲ, ಸಿನಿಮಾ ನೋಡ್ಸ್ಕೊಂಡೇ ಹೋಗ್ತಾ ಇರುತ್ತೆ. ಸೊ ನೋಡ್ಸುತ್ತೆ ಸಿನಿಮಾ. And I have to thank the whole direction team because ಒಬ್ಬರು ನಿರ್ದೇಶಕರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ. ಸೊ ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ, ಸಿನಿಮಾ ಚೆನ್ನಾಗಿ ಬರಬೇಕು, ಸಿನಿಮಾ ಫಿನಿಶ್ ಆಗಬೇಕು ಅಂದ್ರೆ ಅದ್ರ ಹಿಂದೆ ಡೈರೆಕ್ಷನ್ ಟೀಮ್ ಹುಡುಗರು, ಆ ಹುಡುಗರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ಮ ರಾಕಿ ಕ್ಯಾಮರಾಮನ್ ರಾಕಿ ಬಹಳ ಚಿಕ್ಕ ಹುಡುಗ. ನಾನು ಇಂಡಸ್ಟ್ರಿಗೆ ಬಂದಾಗ ಅವ್ರ ತಂದೆ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಚಂದ್ರಣ್ಣ ಜೊತೆ ಕೆಲಸ ಮಾಡಿದ್ದೀನಿ. ಹಾಗೆ ಬಹಳ ಇಂಟ್ರೆಸ್ಟೆಡ್ ಆಗಿ ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್. ಒಂದು ಅಷ್ಟೊಂದು ಕ್ಯಾಮ್ರಾ ಮನೆಗೆ ಬರ್ತಾ ಇದ್ರು. ನಿಮ್ ತಂದೆ ಅವರು ಬೈಯೋರು ಇನ್ನೂ ಕಿವಿಯಲ್ಲಿದೆ, ಇನ್ನೂ ಬೈತಾ ಇದ್ರು ನನಗೆ, ಇವ್ರು ಬೈತಾ ಇದ್ರು. ಅಂಡ್ ಅದ್ಯಾವುದು ಅವ್ರ ತಂದೆ ಅವ್ರನ್ನ ಒಳ್ಳೆ ಹಾದಿಯಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ತಂದೆ ಸಿಕ್ಕಾಪಟ್ಟೆ ಬೈತಾ ಇದ್ರು. ಅದೊಂದು ಪ್ರಾಸೆಸ್ ಇದೆ ಒಳ್ಳೆ ದಾರಿಯಲ್ಲಿ ಬರಬೇಕು ಅಂತ. ಅಷ್ಟು ಎಕ್ಸ್ಪೀರಿಯನ್ಸ್, ಅವ್ರ ತಂದೆ ಎಕ್ಸ್ಪೀರಿಯನ್ಸ್ ಆಗಲಿ, ಇವರ ಎಕ್ಸ್ಪೀರಿಯನ್ಸ್ ಆಗಲಿ, ಫಸ್ಟ್ ಟೈಮ್ ನಾನು ನಿಮ್ ಜೊತೆ ಥ್ರೂ ಔಟ್ ಆಗಿ ಒಂದು ಸಿನಿಮಾ ಅಂದ್ರೆ ಒಂದು ಸೋಲೋ ಕ್ಯಾಮ್ರಾಮನ್ ವರ್ಕ್ ನೋಡಿದ್ದೀನಿ. ಬಹಳಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರ. ಅಂಡ್ ನಮ್ಮನ್ನೇ ಕೇಳಿದೆ, ಇನ್ನೊಂದು ದೊಡ್ಡ ಸಿನಿಮಾದಲ್ಲೂ ಮಾಡ್ತಿದ್ದಾರೆ, ಅದು ನೀವೇ ಅನೌನ್ಸ್ ಮಾಡಿ. ಅಂಡ್ ನಿಮ್ ಟೀಮ್ ಎಲ್ಲ ಹೋಲ್ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ಅಂಡ್ ನಮ್ಮ ಯೋಗ ಮಾಸ್ಟರ್, ಯೋಗ ಬರಲಿಲ್ಲ, ಫಸ್ಟ್ ಟೈಮ್ ಯೋಗ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದೆ. ತುಂಬಾನೇ ಚೆನ್ನಾಗಿ ಮಾಡಿದ್ದೇನೆ ಯೋಗ. ಬಲರಾಮ ಅಲ್ಲಿ ಫಸ್ಟ್ ಕಾರ್ಡು ಕೊಡ್ಸಿದ್ವಿ, ಸೊ ಚೆನ್ನಾಗಿ ಮಾಡಿದ್ದಾರೆ. ರಾಣ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಐ ಥಿಂಕ್ ನನ್ನಷ್ಟೇ ಸ್ಕ್ರೀನ್ ಸ್ಪೇಸ್ ನಿಮ್ಗೂ ಇದೆ, ಲಾಸ್ಟ್ ಅಲ್ಲಿ ಅಷ್ಟೇ ಬರ್ತೀರಾ. ಅಂಡ್ ಬಿ ವೆರಿ ಪ್ರಿಸೈಸ್. ಥ್ಯಾಂಕ್ ಯು ಸೋ ಮಚ್ ಸೋನಲ್ ಫಾರ್ ದಿಸ್ ಆಪರ್ಚುನಿಟಿ. ಅಂಡ್ ಇದಕ್ಕೆಲ್ಲದಕ್ಕೂ ಒಬ್ಬರು ರೂವಾರಿ ಅಂದ್ರೆ ಏನು ನಮ್ಗೆ ಬಂಡವಾಳ ನಮ್ಗೆ ಹಾಕಿ ಇಷ್ಟೊಂದು ಕೋಟಿ ವೆಚ್ಚದಲ್ಲಿ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಸ್ಕ್ರೀನ್ ಮೇಲೆ ಎಲ್ಲೂ ಮೋಸ ಮಾಡಿಲ್ಲ, ಸ್ಕ್ರೀನ್ ಅಷ್ಟು ರಿಚ್ ಆಗಿ ಕಾಣಿಸುತ್ತೆ. ಅಂಡ್ ಎಲ್ಲ ಆರ್ಟಿಸ್ಟ್ ಆಗಲಿ ಅಥವಾ ದ ಹೋಲ್ ಸೆಟ್ ಗಳಾಗಲಿ, ಅಂಡ್ ಸಾಂಗ್ಸ್ ಎಸ್ಪೆಷಲಿ ಸಾಂಗ್ಸ್ ತುಂಬಾ ರಿಚ್ ಆಗಿದೆ, ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಅವರು ಜೆಸಿ ಗಿಫ್ಟ್ ಅವರಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಎಸ್ಪೆಷಲಿ ಲೈಕ್ ರೀಲರ್ ಮಾಡಿ ತುಂಬಾ ಚೆನ್ನಾಗಿತ್ತು. ಅಂಡ್ ಮಧು ಸರ್, ಐ ಲೈಕ್ ದಿಸ್ ಇದು ಶಾಂತಿ ಕ್ರಾಂತಿ ಪ್ರೆಸೆನ್ಸ್ ಅದು. ಇತ್ತೀಚೆಗೆ ಶಾಂತಿ ಕ್ರಾಂತಿ ರಿಲೀಸ್ ಆಗ್ತಿದೆ ಅಂತ ಒಂದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಒಂದು ಅದು ಪ್ರಾಸೆಸ್ ನಡೀತಿದೆ. ಸೊ ಅದೇ ಹೆಸರಲ್ಲಿ ನಿಮ್ಮ ಒಂದು
ಶಾಂತಿ ಕ್ರಾಂತಿ ಪ್ರೆಸೆನ್ಸ್ ಅಂತ ಹಾಕಿದ್ದೀರಿ ಅಂಡ್ ಫ್ರೆಂಡ್ ವೆರಿ ನೈಸ್. ಮಧು ಸರ್ ನಿಮ್ಗೆ ಒಳ್ಳೇದಾಗ್ಲಿ, ಹಾಕಿರುವಷ್ಟು ಬಂಡವಾಳ ವಾಪಸ್ ಬರಲಿ, ಅದ್ರ ಡಬಲ್ ಬರಲಿ, ದುಪ್ಪಟ್ಟು ಬರಲಿ ಅಂತ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಆಗ್ಲೇ ಮುರಳಿ ಸರ್, ಥ್ಯಾಂಕ್ ಯು ಸೊ ಮಚ್ ಮುರಳಿ ಸರ್, ನಮ್ಮ ಇಟಿ ಅವ್ರು ಹೇಳ್ತಿದ್ರು ಸಿನಿಮಾ ಜನ ಬರ್ತಿಲ್ಲ ಅಂತ. ಅಲ್ಲಿ ತಪ್ಪಿಲ್ಲ ಸರ್, ಇಲ್ಲಿ ತಪ್ಪಿರೋದು. ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಖಂಡಿತ ಬರ್ತಾರೆ ಸರ್, ನಿಜ. ನಾನು ಇದೇ ವೇದಿಕೆ ಮೇಲೆ ಹೇಳಿದ್ದೆ, ಮಾದೇವನೇ ಕರ್ಕೊಂಡು ಜನರನ್ನ ಕರ್ಕೊಂಡು ಬಂದಿತ್ತು ಅಂತ. ಆಕ್ಚುಲಿ ಬಲರಾಮ ಆಗ್ಲಿಲ್ಲ. ಬಿಕಾಸ್ ಯಾಕೆ ನಾನು ಹೇಳ್ತೀನಿ, 20 days ಅಷ್ಟೇ ಪ್ರಮೋಷನ್ ಮಾಡೋದು, ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ. ಬಹಳಷ್ಟು ಜನ ನನ್ನನ್ನ ತುಂಬಾ ಜನ ಕೇಳೋದು, ನನ್ನ ಕೆಲವರು ಫಾಲೋ ಮಾಡ್ತಿರೋರು, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋದೆ, ಅಣ್ಣ ಬಲರಾಮ ಯಾವಾಗ ರಿಲೀಸ್ ಅಂತ ಕೇಳೋದು. ರಿಲೀಸ್ ಆದ್ಮೇಲೆ, ಆಗಿ 1 ತಿಂಗಳು ಆದ್ಮೇಲೆ, ಬಿಕಾಸ್ ಪ್ರಮೋಷನ್ಸ್ ಆಗಲಿಲ್ಲ. ಅಂಡ್ ಪ್ರಮೋಷನ್ ಮಾಡಕ್ಕೆ ಆರ್ಟಿಸ್ಟ್ ಮಾತ್ರ ಸೀಮಿತ ಆಗಲ್ಲ. ಆರ್ಟಿಸ್ಟ್ ಮಾತ್ರ ನೀವು ಬರ್ಲಿಲ್ಲ, ಬೀದಿ ಬೀಳ್ದಿಲ್ಲ, ಆರ್ಟಿಸ್ಟ್ ಗಳು ಬರ್ಲಿಲ್ಲ ಅಂತ ದಯವಿಟ್ಟು ಹೋಲ್ ಟೀಮ್, ಆರ್ಟಿಸ್ಟ್ ಮಾತ್ರ ಬಂದ್ರೆ ಆಗಲ್ಲ, ಹೋಲ್ ಟೀಮ್, ಕಂಪ್ಲೀಟ್ ಟೀಮ್ ಎಲ್ಲ ಈಗೋಗಳನ್ನ ಬಿಟ್ಬಿಟ್ಟು ಎಲ್ಲಾನು ಬದಿಗಿಟ್ಟು ನಮ್ಮ ಸಿನಿಮಾ ನಾವು ಗೆಲ್ಬೇಕು ಅಂತ ನಾವು ಅಂತ ಬಂದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಅದನ್ನ ನಾನು ಮಾದೇವಲ್ಲಿ ಮಾಡಿದ್ದೆ. ಮಾದೇವ ತುಂಬಾನೇ ಟೋಟಲ್ ಟೀಮ್ ರೋಡಿಗೆ ಇಳಿದು ಅದನ್ನ ಪ್ರಮೋಟ್ ಮಾಡಿದ್ವಿ. ಮನೆಗೆ ರೀಚ್ ಆಗಿತ್ತು ಸಿನಿಮಾ. ಸೊ ಆಗ ಜನ ಬಂದೇ ಬರ್ತಾರೆ ಖಂಡಿತ. ನಾವು ಅದನ್ನ ಪ್ರಮೋಟ್ ಮಾಡ್ಬೇಕು. ಎಷ್ಟೋ ಜನ ಗೊತ್ತಿಲ್ಲ ಇವತ್ತು, ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಈಸ್ ವೆರಿ ವಾಸ್ಟ್, ದೇ ಡೋಂಟ್ ಹ್ಯಾವ್ ಟೈಮ್. ನಿಮ್ಗೆಲ್ಲ ಎಸ್ ಇಟ್ಸ್ ಸ್ಪೆಷಲ್ ಅಪಿಯರೆನ್ಸ್ ಸರ್. ಎಸ್ ಸರ್, ತಗೊಂಡಿದ್ದೀನಿ ಖಂಡಿತ ಸರ್. ನನ್ನ ಸಿನಿಮಾ ಸರ್ ಇದು, ನಮ್ಮ ಸಿನಿಮಾ ಅಂದಾಗ ನಂದು, ನಾವು ಅಂದಾಗ ನಾನು ಅದನ್ನೇ ಹೇಳ್ತಿದ್ದಿಲ್ಲ. ಇದು ಪ್ರಾಸೆಸ್. ಈಗ ಯಾವಾಗ ಬಿಟ್ಬಿಡಿ, ನಮ್ದು ನಾವು ಅಂತ ಬಂದ್ರೆ ಖಂಡಿತ ಗೆದ್ದೇ ಇರ್ತೀವಿ ಸರ್. ಸೊ ಖಂಡಿತ ನಮ್ಮ ಪ್ರಮೋಷನ್ ಇರ್ಬೋದು. ಯಾಕಂದ್ರೆ ಹೊರಗಡೆಯಿಂದ ಬಂದಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಕನ್ನಡ ಸಿನಿಮಾ ಮಾಡಕ್, ಹೊರಗಡೆಯಿಂದ ಬಂದಿದ್ದಾರೆ. ಅವ್ರನ್ನ ಗೆಲ್ಸಿ ಇವತ್ತು ನಾವು ಕಳಿಸಿದ್ರೆ, ಅವ್ರ ಮೊನ್ನೆ ಹೇಳ್ತಿದ್ರು, ಅವ್ರ ಪ್ರಮೋಷನ್ ಸ್ಟ್ರಾಟಜಿಯಲ್ಲಿ ಹೇಳ್ತಿದ್ರು, ಬರೀ ಕನ್ನಡ ಮಾತ್ರ ಮಾಡ್ತಿಲ್ಲ, ತೆಲುಗು ಡಬ್ ಮಾಡ್ಬಿಟ್ಟು ಸಿನಿಮಾ ರಿಲೀಸ್ ಮಾಡ್ತೀನಿ, ಅಟ್ ಎ ಟೈಮ್ ರಿಲೀಸ್ ಮಾಡ್ತೀನಿ ಅಂತ. ಸೊ ಖುಷಿ ಆಯ್ತು. ಥ್ರೂ ಔಟ್ ಆಂಧ್ರ ಪ್ರದೇಶ್, ಎಸ್, ತೆಲಂಗಾಣ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಅಂಡ್ ಸರ್ ನೀವು ಮಾತಾಡೋದ ನೀವು ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ರ? ಎಸ್. ಅಂಡ್ ನಮ್ಗೆ ಖುಷಿ ಆಯ್ತು, ಅವರು ತೆಲುಗು ಸಿನಿಮಾ ಇಂಡಸ್ಟ್ರಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಆಗಿ ಅವರು ಒಂದು ಕನ್ನಡದಲ್ಲಿ ಸಿನಿಮಾ ಮಾಡಿ ಇಲ್ಲೊಂದು ಸಿನಿಮಾ ಗೆಲ್ಸ್ಕೊಂಡು ಹೋಗ್ಬೇಕು ಅಂತ ಅವರು ಖುಷಿ ಪಡ್ತಾ ಇದ್ದಾರೆ. ಸೊ ಅವ್ರನ್ನ ಗೆಲ್ಸ್ಕೊಟ್ರೆ ನಾವು ಖಂಡಿತ ಈ ಟೀಮ್ ಬಹಳ ಒಂದು ಸಪೋರ್ಟಿವ್ ಆಗಿದೆ. ಗೆಲ್ಸ್ಕೊಟ್ರೆ ಖಂಡಿತ ಮುಂದೆ ಇವರು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಕಿತ್ ಅವರೇ, ಥ್ಯಾಂಕ್ ಯು. ಅಂಡ್ ಎಸ್, ಸಾರಿ ಸರ್, ಥ್ಯಾಂಕ್ ಯು. ಶಾಂತಿ ಕ್ರಾಂತಿ ಮಕ್ಕಳ ಹೆಸರು, ಎಸ್, ಮಕ್ಕಳ ಹೆಸರಲ್ಲಿ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಅಂಡ್ ಇನ್ನೊಂದು ನವರಸನ್ ಅವ್ರಿಗೆ ಥ್ಯಾಂಕ್ ಯು. ಹೇಳಿದ್ರು ಒಂಚೂರು ರೀಲ್ಸ್ ಮಾಡ್ಬಿಟ್ಟು ನೋಡ್ಕೊಳ್ಳಿ, ಯಾಕಂದ್ರೆ ನಾನು ಹೇಳಿಲ್ಲ ಅಂತ ಎವ್ರಿ ಟೈಮ್ ನೀವು ಎಲ್ಲಿಂದನೂ ಕಾಲ್ ಮಾಡಿ ಹೇಳ್ತೀರಾ. ಥ್ಯಾಂಕ್ ಯು ನಮ್ಮೆಲ್ಲ ಇಡೀ ಸ್ಟಾಫ್ ಅಂಡ್ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದಕ್ಕೆ ಬಹಳಷ್ಟು ಖುಷಿ ಆಗ್ತಿದೆ. ಥ್ಯಾಂಕ್ ದ ಹೋಲ್ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಜಯ ಕರ್ನಾಟಕ. ಥ್ಯಾಂಕ್ ಯು. ಕೋಮಲ್ ಸರ್ ಬಗ್ಗೆ ನಾನು ಹೇಳಕ್ ಮಾಡ್ಬಿಟ್ಟೆ. ಇವತ್ತು ನಿನ್ನೆಯಿಂದ ನಾನು ನೋಡ್ತಿಲ್ಲ ಕೋಮಲ್ ಸರ್ನ. ಐ ಥಿಂಕ್ ನಮ್ಮ ತಂದೆಯವರ ಅವರ ಮದುವೆ ಒಂದು ಫೋಟೋ ಇದೆ, ಮುಂದೆ ತಿರ್ಗಾ ನಮ್ಮ ಫೇಸ್ಬುಕ್ ಅಲ್ಲಿ ಓಡ್ತಾ ಇತ್ತು. ಅವ್ರ ಮದುವೆಗೆ ನಮ್ಮ ತಂದೆಯವರು ಹೋಗಿರೋದು. ಅಂಡ್ ಕೋಮಲ್ ಸರ್ ಅವ್ರಿಗಿಂತ ಆಕ್ಚುಲಿ ಜಗಣ್ಣ ತುಂಬಾ ಕ್ಲೋಸ್, ಬಿಕಾಸ್ ದೇ ಟ್ರಾವೆಲ್ಡ್ ಲಾಟ್ ಟುಗೆದರ್. ನಾನು ಡಬ್ಬಿಂಗ್ ಮಾಡಿದ್ದೆ, ಅವ್ರ ಸ್ಟುಡಿಯೋದಲ್ಲೇ ಡಬ್ಬಿಂಗ್ ಮಾಡಿದ್ದೆ. ಬಹಳಷ್ಟು ಎಕ್ಸ್ಪೀರಿಯನ್ಸ್ ಡಬ್ಬಿಂಗ್ ಒಳಗಡೆ ಮಾಡ್ತಿದ್ದೀನಿ. ಬಹಳ ತೊಂದ್ರೆ ನಾನು ಅಣ್ಣ ಅಂದ್ರೆ ಸರಿ ವಾಪ ಅನ್ಕೊಂಡು ಕರ್ಕೊಂಡು ಹೋಗಿ ಆಕ್ಚುಲಿ ಒಂದು ಇಡೀ ದಿನ ಡಬ್ಬಿಂಗ್ ಬಿಟ್ಬಿಟ್ಟು ನಮ್ಮ ತಂದೆಯವ್ರ ಬಗ್ಗೆ ಅವರಿಬ್ಬರು ಒಂದು ಕಾಂಬಿನೇಷನ್ ಬಗ್ಗೆನೇ ಮಾತಾಡ್ಕೊಂಡು, ಅವರ ರಿಲೇಶನ್ಶಿಪ್ ಅದನ್ನ ಮಾತಾಡ್ಕೊಂಡು, ಹೇಗಿತ್ತು ಇಂಡಸ್ಟ್ರಿ, ಇವತ್ತು ಹೇಗಾಗಿದೆ ಇಂಡಸ್ಟ್ರಿ ಅನ್ನೋದೆಲ್ಲ ಮಾತಾಡ್ತಿದ್ರು. ಸೊ ಅದೆಲ್ಲ ನನಗೆ ತುಂಬಾ ಆಕ್ಚುಲಿ ತುಂಬಾ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೆ ಅದನ್ನ. ಅಂಡ್ ಸೋನಾಲ್ ಅವ್ರ ತಾಯಿ ಅವರು ಬಂದಿದ್ದಾರೆ. ಅಮ್ಮ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ದ ಹೋಲ್ ಟೀಮ್ ಅಂಡ್ ವಿಶ್ ಆಲ್ ದ ಬೆಸ್ಟ್. ಸೊ ಇದೇ ಅಕ್ಟೋಬರ್ ತಿಂಗಳು ಅಲ್ವಾ ಬಿಡುಗಡೆ ಮಾಡ್ತಿದ್ದಾರೆ. ಸಾಂಗ್ ಹೋಲ್ ಇದು ಸಿನಿಮಾ ಮುಂದೆ ಬಂದಾಗ ಖಂಡಿತ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡ್ತೀವಿ. ರಾಜೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್.